ಸಂಗಾಪುರ ಮತ್ತು ಆನೆಗುಂದಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹುಲಿ ಕಾಣಿಸಿಕೊಂಡಿದ್ದು ಸ್ಥಳೀಯ ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ವಾತಾವರಣ ನಿರ್ಮಾಣವಾಗಿದೆ. ಪ್ರದೇಶದಲ್ಲಿ ಸಂಚರಿಸುತ್ತಿರುವ ಹುಲಿಯ ಸುಳಿವು ಲಭ್ಯವಾದ ಬೆನ್ನಲ್ಲೇ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ವಾಹನಗಳಲ್ಲಿ ಗಸ್ತು ತಿರುಗುತ್ತಿದ್ದು ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಸಾರ್ವಜನಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಅರಣ್ಯ ಇಲಾಖೆಯು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರಿಗೆ ಅರಣ್ಯ ಇಲಾಖೆಯ ಮುಖ್ಯ ಸೂಚನೆಗಳು: ಒಂಟಿ ಸಂಚಾರ ಬೇಡ. ಸಾರ್ವಜನಿಕರು ಹಾಗೂ ರೈತರು ಬೆಳಗಿನ ಜಾವ ಮತ್ತು ರಾತ್ರಿ ವೇಳೆಯಲ್ಲಿ ಓಡಾಡಬಾರದು. ಮಕ್ಕಳು ಮತ್ತು ಜಾನುವಾರುಗಳ ರಕ್ಷಣೆ: ಸಣ್ಣ ಮಕ್ಕಳು ಹಾಗೂ ಸಾಕುಪ್ರಾಣಿ ಜಾನುವಾರುಗಳನ್ನು ಸುರಕ್ಷಿತವಾಗಿಡಬೇಕು ಮತ್ತು ಅವರ ಮೇಲೆ ಸದಾ ಕಣ್ಣಿಟ್ಟಿರಬೇಕು. ಇಲಾಖೆಯ ನಿಯಮ ಪಾಲನೆ: ಅರಣ್ಯ ಇಲಾಖೆ ನೀಡುವ ಪ್ರತಿಯೊಂದು ಮಾರ್ಗದರ್ಶನ ಹಾಗೂ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಸ್ಥಳೀಯರು ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ, ಆದರೆ ಪೂರ್ಣ ಪ್ರಮಾಣದ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಇಲಾಖೆ ಮನವಿ ಮಾಡಿದೆ. ಗ್ರಾಮಸ್ಥರು ತಮ್ಮ ಹೊಲ ಮನೆಗೆ ಹೋಗಬೇಕಾದ್ರೆ ಒಬ್ಬೊಬ್ಬರೇ ತಿರುಗಾಡಬಾರದು ಮತ್ತು ತಮ್ಮ ಪ್ರಾಣಿಗಳನ್ನು ಸುರಕ್ಷತೆಯಾಗಿ ಇಟ್ಕೊಳ್ಬೇಕಾಗಿ ಅರಣ್ಯ ಇಲಾಖೆಯಿಂದ ತಿಳಿಸಲಾಗ್ತಾ ಇದೆ. ಎಲ್ಲ ಸಂಗಾಪುರ ಗ್ರಾಮಸ್ಥರಲ್ಲಿ ತಿಳಿಸುವುದೇನೆಂದರೆ, ಈ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಗುಡ್ಡುಗಾಡಿನಲ್ಲಿ ಹೆಜ್ಜೆಗಳು ಪತ್ತೆಯಾಗಿದ್ದು ಹುಲಿ ಇರುವುದು ಖಾತ್ರಿಯಾಗಿದೆ. ಹೀಗಾಗಿ ಸಾರ್ವಜನಿಕರು ತಾವು ಯಾವುದೇ ಒಬ್ಬೊಂಟಿಯಾಗಿ ತಿರುಗಾಡಬಾರದು ಮತ್ತು ಅರಣ್ಯ ಪ್ರದೇಶದಲ್ಲಿ ರಾತ್ರಿ ತಿರುಗಾಡಬಾರದು. ಹಾಗೆ ತಮ್ಮ ಪ್ರಾಣಿಗಳನ್ನು ಸುರಕ್ಷತೆಯಲ್ಲಿ ಇಟ್ಟುಕೊಳ್ಳಬೇಕು. ಹಾಗೆ ಹೊಲ ಮನೆ ಕೆಲಸಗಳಿಗೆ ಹೊರಡುವಾಗ ಒಬ್ಬೊಬ್ಬರೇ ತಿರುಗಾಡಬಾರದು ಮತ್ತು ಹುಲಿ ಇರುವುದು ಖಾತ್ರಿಯಾಗಿರುವುದರಿಂದ ತಾವೆಲ್ಲ ಸುರಕ್ಷತೆಯಿಂದಿರಬೇಕಾಗಿ ಸಾರ್ವಜನಿಕರಲ್ಲಿ ತಿಳಿಸಲಾಗುತ್ತದೆ.